ಒಂದು ದೊಡ್ಡ ಕಾಡು. ಹಸಿರು ಮರಗಳು ಮತ್ತು ಬಳ್ಳಿಗಳು ತುಂಬಿವೆ. ಸೂರ್ಯನು ಎತ್ತರದಲ್ಲಿ ಬೆಳಗುತ್ತಿದ್ದಾನೆ. ನೋಡಿ, ಕಾಡಿನ ರಾಜ. ಗಂಭೀರವಾಗಿ ನಡೆಯುತ್ತಿರುವ ಈ ಆನೆಯ ಹೆಸರು ಭೀಮ. ಅವನು ಬಹಳ ದಯಾಳು ಮತ್ತು ಬುದ್ಧಿವಂತ. ಭೀಮನು ತನ್ನ ಮರಿ ಆನೆಯೊಂದಿಗೆ ಆಟವಾಡುತ್ತಿದ್ದಾನೆ. ಮರಿ ಆನೆ ತುಂಟತನದಿಂದ ಓಡಾಡುತ್ತಿದೆ. ತನ್ನ ಮರಿಯನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ. ಅವರಿಗೆ ಆಟ ಆಡುವುದೆಂದರೆ ಬಹಳ ಇಷ್ಟ. ಕಾಡಿನ ಪ್ರಾಣಿಗಳು ನೀರಿನ ಕೊಳದ ಬಳಿ ಸೇರಿವೆ. ಜಿಂಕೆ, ಮೊಲ ಮತ್ತು ಇತರ ಸಣ್ಣ ಪ್ರಾಣಿಗಳು ನೀರು ಕುಡಿಯುತ್ತಿವೆ. ಭೀಮನು ಶಾಂತವಾಗಿ ನಿಂತಿದ್ದಾನೆ. ಕಾಡಿನ ಎಲ್ಲಾ ಪ್ರಾಣಿಗಳಿಗೂ ಸ್ನೇಹಿತ. ಅವನು ಯಾರನ್ನೂ ನೋಯಿಸುವುದಿಲ್ಲ. ಬೇಟೆಗಾರರ ಗುಂಪು ಕಾಡಿಗೆ ಬರುತ್ತದೆ. ಅವರು ಆನೆಗಳನ್ನು ಹಿಡಿಯಲು ಬಲೆಗಳನ್ನು ಹಾಕುತ್ತಿದ್ದಾರೆ. ಒಂದು ದಿನ ಕಾಡಿಗೆ ದುಷ್ಟ ಬೇಟೆಗಾರರು ಬಂದರು. ಅವರು ಆನೆಗಳನ್ನು ಹಿಡಿಯಲು ತಮ್ಮ ಬಲೆಗಳನ್ನು ಸಿದ್ಧಪಡಿಸಿದರು. ಭೀಮನು ಬೇಟೆಗಾರರ ಬಲೆಯಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾನೆ. ಅವನ ಮರಿ ಆನೆ ಹೆದರಿಕೆಯಿಂದ ಕೂಗುತ್ತದೆ. ಭೀಮ ಬೇಟೆಗಾರರ ಬಲೆಗೆ ಬಿದ್ದನು. ಅವನ ಮರಿ ಅಸಹಾಯಕವಾಗಿ ಅಳುತ್ತಿದೆ. ಇತರ ಆನೆಗಳು ಭೀಮನ ಸಹಾಯಕ್ಕೆ ಧಾವಿಸಿ ಬರುತ್ತವೆ. ಅವು ತಮ್ಮ ಸೊಂಡಿಲಿನಿಂದ ಬಲೆಯನ್ನು ಕಿತ್ತು ಹಾಕುತ್ತವೆ. ಆಗ ಕಾಡಿನ ಇತರ ಆನೆಗಳು ಭೀಮನ ಸಹಾಯಕ್ಕೆ ಬಂದವು. ಒಗ್ಗಟ್ಟಿನಿಂದ ಅವು ಬಲೆಯನ್ನು ಕಿತ್ತು ಹಾಕಿದವು. ಭೀಮನು ಬಿಡುಗಡೆಯಾಗುತ್ತಾನೆ. ಅವನು ತನ್ನ ಮರಿಯನ್ನು ಪ್ರೀತಿಯಿಂದ ನೋಡುತ್ತಾನೆ. ಬೇಟೆಗಾರರು ಕಾಡಿನಿಂದ ಓಡಿಹೋಗುತ್ತಾರೆ. ಭೀಮ ಮತ್ತೆ ಸ್ವತಂತ್ರನಾದನು. ಕಾಡಿನ ಎಲ್ಲಾ ಪ್ರಾಣಿಗಳು ಸಂತೋಷದಿಂದ ಕೂಗಿದವು. ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಅವರು ಕಲಿತರು.